ಸ್ನೇಹಮಯಿ ಕೃಷ್ಣಗೆ ಒಂದಲ್ಲೊಂದು ಬಿಗ್ ಶಾಕ್ ಸಿಗ್ತಾನೆ ಇದೆ. ಮೊನ್ನೆ ಸಿಸಿಬಿ ಶಾಕ್ ಆಯ್ತು, ಇದೀಗ ಕಂಪ್ಲೇಂಟ್ ಟೆನ್ಷನ್ ಶುರುವಾಗಿದೆ. ಸ್ನೇಹಮಯಿ ಕೃಷ್ಣಗೆ ಒಂದಲ್ಲೊಂದು ಬಿಗ್ ಶಾಕ್. ಮೊನ್ನೆ ಸಿಸಿಬಿ ಶಾಕ್, ಇದೀಗ ಕಂಪ್ಲೇಂಟ್ ಟೆನ್ಷನ್. ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ನೀಡಿದಂತಹ ಮಹಿಳೆ ಬಸವೇಶ್ವರ ನಗರದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಪವಿತ್ರ ಎಂಬ ಮಹಿಳೆ ನೀಡಿದ ದೂರಿನ ಮೇರೆಗೆ ಈಗ ಎಫ್ಐಆರ್ ದಾಖಲಾಗಿರುವಂತದ್ದು. ಸ್ನೇಹಮಯಿ ಕೃಷ್ಣ ಮತ್ತು ಮೈಲಾರಪ್ಪ ವಿರುದ್ಧ ಕೇಸ್ ಆಗಿದೆ. ಕಳೆದ ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ದಂತಹ ಪವಿತ್ರ ಪತಿ ಸಾವಿನ ಮರು ತನಿಖೆಗೆ ಆಗ್ರಹಿಸಿದಂತಹ ಸ್ನೇಹಮಯಿ ಕೃಷ್ಣ ಮೈಲಾರಪ್ಪ ವಿರುದ್ಧ ನೀಡಿದ ದೂರು ವಾಪಸ್ಗೆ ಒತ್ತಾಯ. ಪವಿತ್ರ ಮನೆ ವಿಳಾಸಕ್ಕೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ರ. ಡಿಸೆಂಬರ್ 5 2025 ಸ್ನೇಹಮಯಿ ಕೃಷ್ಣ ಪತ್ರ. ಆಗ ಎನ್ಸಿಆರ್ ಮಾಡಿದ ಬಸವೇಶ್ವರ ನಗರ ಪೊಲೀಸರು ಸದ್ಯ ನ್ಯಾಯಾಲಯದ ಅನುಮತಿ ಮೇರೆಗೆ ಈಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮಹಿಳೆ ದೂರಿನ ಟೆನ್ಷನ್ ಮತ್ತೆ ಶುರುವಾಗಿದೆ. ಈಗ ಮೊನ್ನೆ ತಾನೇ ಸಿಸಿಬಿ ಶಾಕ್ ನೀಡಿತ್ತು ಸ್ನೇಹಮಯಿ ಕೃಷ್ಣಗೆ. ಈಗ ಮತ್ತೊಂದು ಬಿಗ್ ಶಾಕ್ ಸಿಕ್ಕಿದೆ. ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ, ಎಫ್ಐಆರ್ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ಪವಿತ್ರ ಎಂಬ ಮಹಿಳೆ ನೀಡಿದಂತಹ ದೂರಿನ ಮೇರೆಗೆ ಈಗ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಮತ್ತು ಮೈಲಾರಪ್ಪ ವಿರುದ್ಧ ಕೇಸ್ ಆಗಿರುವಂತದ್ದು. ಕಳೆದ ವರ್ಷ ಪವಿತ್ರಾಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಪವಿತ್ರಾಪತಿ ಸಾವಿರ ಮರು ತನಿಖೆಗೆ ಈಗ ಸ್ನೇಹಮಯಿ ಕೃಷ್ಣ ಆಗ್ರಹಿಸಿದ್ರು. ಮೈಲಾರಪ್ಪ ವಿರುದ್ಧ ನೀಡಿದ್ದ ದೂರು ವಾಪಸ್ಗೆ ಒತ್ತಾಯವೂ ಕೇಳಿ ಬಂದಿತ್ತು. ಪವಿತ್ರ ಮನೆ ವಿಳಾಸಕ್ಕೆ ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿದ್ರಂತೆ. ಡಿಸೆಂಬರ್ 5 ಈ ಪತ್ರ ಹೋಗಿತ್ತು, ಸ್ನೇಹಮಯಿ ಕೃಷ್ಣ ಪತ್ರ. ಆಗ ಎನ್ಸಿಆರ್ ಮಾಡಿದಂತಹ ಬಸವೇಶ್ವರ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸದ್ಯ ನ್ಯಾಯಾಲಯದ ಅನುಮತಿ ಮೇರೆಗೆ ಈಗ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ. ಮೊನ್ನೆಯಷ್ಟೇ ಸಿಸಿಬಿ ಶಾಕ್ ನೀಡಿತ್ತು ಸ್ನೇಹಮಯಿ ಕೃಷ್ಣಗೆ. ಈಗ ಮತ್ತೊಂದು ಬಿಗ್ ಶಾಕ್. ಎಫ್ಐಆರ್ ದಾಖಲಾಗಿದೆ ಸ್ನೇಹಮಯಿ ಕೃಷ್ಣ ವಿರುದ್ಧ. ಸ್ನೇಹಮಯಿ ಕೃಷ್ಣಗೆ ಒಂದಿಲ್ಲೊಂದು ಬಿಗ್ ಶಾಕ್ ಸಿಗ್ತಾನೆ ಇದೆ. ಮೊನ್ನೆ ತಾನೇ ಸಿಸಿಬಿ ಆಯ್ತು, ನನ್ನನ್ನು ಅರೆಸ್ಟ್ ಮಾಡಿಲ್ಲ, ವಿಚಾರಣೆ ಮಾಡೋಕೆ ಅಷ್ಟು ಕೇಳಿದ್ರು ಸಿಸಿಬಿ, ನಾನು ಉತ್ತರಗಳನ್ನ ಕೊಟ್ಟಿದ್ದೇನೆ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರು ಸ್ನೇಹಮಯಿ ಕೃಷ್ಣ. ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ರು. ಆದರೆ ಇದೇ ಟೆನ್ಷನ್ ಮುಂದುವರಿತಾ ಇದೆ. ಮತ್ತೆ ಈಗ ಮಹಿಳೆ ದೂರು ಕೊಟ್ಟಿರುವಂಥದ್ದು. ತಮ್ಮ ಪತಿ ಕಳೆದ ವರ್ಷ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆತ್ಮಹತ್ಯೆ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಸ್ನೇಹಮಯಿ ಕೃಷ್ಣ ಹೇಳಿದಂಥದ್ದು. ಜೊತೆಗೆ ಪತ್ರವನ್ನು ಬರೆದಿದ್ದಂತೆ ಪವಿತ್ರ ಮನೆ ವಿಳಾಸಕ್ಕೆ ಡಿಸೆಂಬರ್ 5 2025 ಸ್ನೇಹಮಯಿ ಕೃಷ್ಣ ಪತ್ರ ಬರೆದಿರುವಂಥದ್ದು. ಆವಾಗ ಬಸವೇಶ್ವರ ನಗರ ಪೊಲೀಸರು ಎನ್ಸಿಆರ್ ಮಾಡಿದಂಥದ್ದು. ಈಗ ಸದ್ಯ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ.